ನೋಡಿ ಇಲ್ಲಿ ತುಂಬಾ ತೊಂದರೆ ಆಗ್ತದೆ ನೋಡಿ. ಫಸ್ಟ್ ರೋಡ್ ಚಿಕ್ಕದ್ರಲ್ಲಿ ಬೇರೆ ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕೋರಲ್ವಾ. ನೋಡಿ ಲೈನಿಂಗ್ ನೋಡಿ ನೀವು ಆಟೋಗಳು ನೋಡಿ ಹಿಂಗ್ ನಿಲ್ಸ್ಕೊಂಡವ್ರೆ. ಪೊಲೀಸ್ ಅವ್ರಿಗೆ ನೆನ್ನೆ ಫೋನ್ ಮಾಡಿದೆ, ಪೊಲೀಸ್ ಅವ್ರು ಬಂದ್ರು, 2 ನಿಮಿಷ ಎತ್ಕೊಂಡ್ರು, ತಿರ್ಗಾ ಬಂದು ಹಾಕಿದ್ರು ಆಟೋಗಳು. ಹೆಂಗ್ ಮಾಡೋದು ಜೀವನ ನೋಡಿ, ನೋಡಕ್ಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಯಾರಿಗೇನು ಇನ್ಫಾರ್ಮೇಶನ್ ಇಲ್ಲ, ನೋ ಇನ್ಫಾರ್ಮೇಶನ್, ನಥಿಂಗ್, ಏನ್ ಇನ್ಫಾರ್ಮೇಶನ್ ಇಲ್ಲ, ಯಾರಿಗೇನು ಗೊತ್ತಿಲ್ಲ. ಅಲ್ಲಿ ರೋಡ್ ಹೊಡಿತಾವ್ರೆ, ನಾವ್ ಏನ್ಕೊಂಡ್ವಿ ಗೊತ್ತಾ, ಏನೋ ಪ್ರಾಬ್ಲಮ್ ಆಗಿರ್ತೀವಿ ಇಷ್ಟು ಹೊಡಿತಾರ ಅಂತ ಹೇಳಿದ್ರೆ, ನೆಕ್ಸ್ಟ್ ಸೀಸನ್ ನೋಡಿದ್ರೆ ಅರ್ಧೈತಲ್ವಾ, ನಾವೇನ್ ಅನ್ಕೊಂಡ್ವಿ ಗೊತ್ತಾ, ಇಲ್ಲಿ ಅಗಿತಾವ್ರೆ, ಏನಕ್ಕೆ ಅಗಿತಾವ್ರೆ, ಏನೋ ಒಂದು ಚಿಕ್ಕ ಇದು ಮೋರಿ ಏನೋ ಮಾಡ್ತಾವ್, ಚರಂಡಿ ಮಾಡಿಲ್ಲ, ಅದು ನೋಡೋ ಸೀದಾ ಹೊಡ್ಕೊಂಡ್ ಬರ್ತಾವ್ರೆ ಹಿಂಗೆ. ಅದೇನ್ ಮಾಡೋದು ಇವಾಗ ಹೇಳಿ. ನೋ ಇನ್ಫಾರ್ಮೇಶನ್, ನಥಿಂಗ್, ಯಾರಿಗೆ ಒಂದ್ ಚೂರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾರು ಏನ್ ಮಾಡಿಲ್ಲ ಇಂಜಿನಿಯರ್ ಕಾಂಟ್ಯಾಕ್ಟ್. ಅವ್ರ ಪಳಗ ಅವ್ರು ಹಾಕೊಂಡು ಹೋಯ್ತಾರಲ್ಲ, ಏನ್ ಮಾಡೋಣ, ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡ್ಬೇಕು, ನೋಡ್ರಿ ಹಿಂಗೆ ಮಾಡ್ತಾ ಇದೀವಿ ಅಂತ. 4 ವರ್ಷ ಆಗಿದೆ, 5 ವರ್ಷ ಆಗಿದೆ ರೋಡ್ ಮಾಡಿ. ಇವ್ ರೋಡ್ ತುಂಬಾ ಚೆನ್ನಾಗಿದೆ, ಏನಾಗಿದೆ ರೋಡ್ಗೆ ಅಲ್ವಾ? ಹಂಗೆ ಅಲ್ಲಿ ಆ ಸಂದಿಲ್ ಹೋಗಿ ನೋಡಿ, ಎಲ್ಲಿ ವರ್ಸ್ಟ್ ಅಂದ್ರೆ ವರ್ಸ್ಟ್ ಆಗೋಗಿದೆ. ಅದು ಮಾಡ್ತಾ ಇಲ್ಲ. ಈಗ ಚೆನ್ನಾಗಿರೋ ರೋಡ್ನ ಕಿತ್ತಾಕ್ಬಿಟ್ರೆ ಏನ್ ಮಾಡೋಣ? ಇಲ್ದಿರೋದು ಮಾಡ್ತಾವ್ರೆ. ಪಾರಸ್ಮಲ್ ಅವರು ಮಂಡೋತ್ ಸೇಲ್ಸ್ ಕಾರ್ಪೊರೇಷನ್ ಅಂತ ಅಂಗಡಿಯವರು ಇಲ್ಲಿ ಈ ರೋಡನ್ನ ಹೊಡೆದಾಕ್ಬಿಟ್ಮೇಲೆ ವ್ಯವಹಾರಗೋಸ್ಕರ ಸಿಕ್ಕಾಪಟ್ಟೆ ತೊಂದರೆ ಆಯ್ತಾ ಇದೆ. ಈ ರೋಡ್ ಸಾಕಷ್ಟು ಚೆನ್ನಾಗಿತ್ತು. ಆಮೇಲೆ 15 ವರ್ಷದ ಹಿಂದೆ ಈ ಗಿಡಗಳನ್ನು ನೆಡೆದಿದ್ವಿ. ಇವತ್ತಿಗೆ 15 ವರ್ಷ ಮಗು ಥರ ಸಾಕಿದ್ವಿ. ಇದನ್ನು ಇವತ್ತು ಕೆಡದಾಕಿದ್ದಾರೆ. ಅದನ್ನು ಎಲ್ಲ ಪ್ರತಿಯೊಂದಕ್ಕೂ ಪರಿಸರಕ್ಕಂತ ಮೇಲಿಂದ ಕೆಳಗಡೆ ಮರಗಳಿಲ್ಲ, ಎಲ್ಲದಕ್ಕೂ ತೊಂದರೆ ಇದೆ. ಟ್ರಾಫಿಕ್ಕು ಸಿಕ್ಕಾಪಟ್ಟೆ ತೊಂದರೆ ಇದೆ ಇಲ್ಲಿ. ಆಮೇಲೆ ಈ ರೋಡು ಸಾಕಷ್ಟು ಗಟ್ಟಿ ಇದೆ, ಆದ್ರೂ ಬೇಕಂತ ಎಲೆಕ್ಷನ್ ಸಮಯದಲ್ಲಿ ಇದನ್ನು ಹೊಡೆದಾಕಿ ಪ್ರತಿಯೊಬ್ಬರು ಸಾರ್ವಜನಿಕರು ಇವರು ತೊಂದರೆ ಕೊಡಕ್ಕಂತಾನೆ ಮಾಡಿದ್ದಾರೆ. ಇದನ್ನು ಇವರು ಉತ್ತರ ಜನಗಳಿಗೆ ಫಸ್ಟ್ ತಿಳಿಸ್ಬೇಕು. ಈ ರೀತಿ ರೋಡನ್ನು ಮಾಡ್ತೀವಿ ಅಂದರೆ ಇನ್ಫಾರ್ಮೇಷನು ಮಾಹಿತಿ ಕೊಟ್ಟರೆ ಮುಂದಕ್ಕೆ ಜನ ಹೇಳ್ತಾರೆ. ಒಂದು ಜನಗಳದ್ದು ಏನೈತೆ ತಿಳುವಳಿಕೆ ತಗೋಬೇಕು. ಅದನ್ನು ಏನು ತೊಗೊಳ್ದೇನೆ ಇವರು ಮನ್ಸು ಬಂದಂಗೆ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಸಂಧಿಗಳಲ್ಲಿ ರೋಡು ಕೆಡೈತೆ, 4 ವರ್ಷ ಆಗೈತೆ, ಪೈಪ್ ಹಾಕ್ಬಿಟ್ಟು ಅದನ್ನು ಕಾಂಕ್ರೀಟ್ ಹಾಕಿಲ್ಲ. ನಾವು ಸ್ವಂತ ದುಡ್ಡು ಖರ್ಚು ಹಾಕಿ ಲೈಟಾಗಿ ಕಾಂಕ್ರೀಟ್ ಹಾಕ್ಸಿದ್ವಿ. ಅದು MLA ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳಿದ್ವಿ, ಅವ್ರ ಗಮನಕ್ಕೆ ತಂದಿದ್ವಿ, ಆದ್ರೂ ಅಲ್ಲಿ ಮುಟ್ಟಿಲ್ಲ. ಚೆನ್ನಾಗಿರೋ ರೋಡನ್ನು ಹೊಡೆದು ಪೀಸ್ ಮಾಡಿದ್ದಾರೆ. ಈ ಮೋಲ್ಡು ಕನಿಷ್ಠ ಪಕ್ಷ 1 ಕಾಲು 1 ಅಡಿ ಐತೆ. ಇನ್ನು 100 ವರ್ಷ ಆದರೂ ಇದಕ್ಕೇನಾಗಲ್ಲ. ಆದ್ರೂ ಬೇಕಂತ ಈ ರೋಡ್ನ ಏನಕ್ಕೆ ಹೊಡೆದಾಕ್ಬೇಕು? ಇದು ಒಂದು 8 ದಿನದಿಂದ ಕಾಮಗಾರಿ ನಡೀತಾ ಇದೆ. ಅದೇ ಕಾರಣ, ನಮ್ಮನ್ನು ಕೇಳಕ್ ಬಂದ್ರೆ ತಾನೇ ನಾವು ಹೇಳಬೇಕು. ಅವರು ಕಾರಣಗಳನ್ನ ವಿಷಯಗಳನ್ನ ನಮಗೆ ತಿಳಿಸ್ಬೇಕು. ಹಿಂಗ್ ರೋಡು ಆಮೇಲೆ ಮೇಲಿಂದ ಕೆಳಕ್ಕೆ ಜನಗಳಿಗೆ ವೆಹಿಕಲ್ ಬರಕ್ಕೆ ಹೋಗಕ್ಕೆ ಅನುಕೂಲತೆ ಸ್ವಂತ ಇದಕ್ಕೆ ಎಲ್ಲರಿಗೂ ಬೇಕು. ಪರಿಸರಕ್ಕೆ ಯೋಚನೆಗೆ ಯಾರಿಗೂ ಬೇಕಾಗಿಲ್ಲ. ಈಗ ಯಾವುದೇ ರೀತಿಯಲ್ಲಿ ಇಲ್ಲಿ ಬೀಳೋ ಬಿಸಿಲಿಗೆ ಬೆಂಗಳೂರು ಇವತ್ತು ಮಳೆ ಇಲ್ಲ. ಇವತ್ತು 1 ವರ್ಷ ಆಗೈತೆ, ಬರಗಾಲ ಥರ ಬಂದೈತೆ. ಇದರಲ್ಲಿ ಈ ಮರ ನೆಡೆದ್ಬಿಟ್ಟ ಮೇಲೆ ಆ ಮರದ ನೆರಳಲ್ಲಿ ಬೆಳಗಿನ ಜಾವನ ಅಂಗಡಿ ಓಪನ್ ಮಾಡಕ್ ಮೊದಲು ಎಷ್ಟೋ ಜನ ಕೂರೋದು. ಇವತ್ತು ಆ ಮರವನ್ನು ಉಳಿಸ್ಬಿಟ್ಟಿದ್ದಾರೆ. ಆ ರೀತಿಯಲ್ಲಿ ಹಂಗಾಗೈತೆ. ಆ ವಿಷಯಗಳಲ್ಲಿ ನಾವೇನ್ ಮಾಡ್ಬೇಕು ಹೇಳಿ? ಈಗ ಇದು ಕನಿಷ್ಠ ಪಕ್ಷ 2 ರಿಂದ 3 ತಿಂಗಳು ಹೋಗುತ್ತೆ. ಆವಾಗ ಜನಗಳಿಗೆ ವ್ಯವಹಾರ ವಹಿವಾಟಕ್ಕೆ ಎಲ್ಲದಕ್ಕೂ ಎಷ್ಟು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ. ಇದೇನು ಸಮಯನ ಮಾಡೋದು? ಆಮೇಲೆ ರೋಡಲ್ಲಿ ಏನಾದರೂ ನಿಮಗೆ ಇದ್ರ ಬಗ್ಗೆ ನಿಮ್ಮ ಕಳಪೆ ಕಾಮಗಾರಿ ಆಗಿದ್ರೆ ಅದು ಪ್ರಶ್ನೆ ಬೇರೆ. ಇದು ಬಂದ್ಬಿಟ್ಟು ಗಟ್ಟಿ ಮಾಡಿರೋ ರೋಡು. ತಿಮ್ಮೇಗೌಡ ಅಂತ ಕಾಂಟ್ರಾಕ್ಟ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರೋಗಿ ಮಾಡಿದ್ದೀವಿ ರೋಡನ್ನು. ಎಲ್ಲ ರೀತಿಯಲ್ಲಿ ಆ ಕೇಬಲ್ಗಳು ಇವಾಗೆಲ್ಲ ತೊಂದರೆ ಇದೆ. ಅದನ್ನು ಯೋಚನೆ ಮಾಡಿ ಒಂದು ಕಡೆ ಸೈಡಿಗೆ ಮಾಡಿ, ಆಮೇಲೆ ನಿಧಾನ ಕಾಮಗಾರಿ ಎಲೆಕ್ಷನ್ ಆಗಿಬಿಟ್ಮೇಲೆ ಎಲ್ಲರಿಗೂ ವಿಷಯ ತಿಳಿಸಿ ಈ ರೀತಿಯಲ್ಲಿ ಅನಾನುಕೂಲ ಆಗದ ರೀತಿ ಮಾಡಬೇಕಾಗಿತ್ತು. ಜನಗಳಿಗೆ ತೊಂದರೆ ಆಗೋ ರೀತಿ ಮಾಡಬಾರ್ದು. ನಮಗೆ ಯಾವುದು ವಿಷಯ ತಿಳಿಸನೇ ಕೆಲಸ ಮಾಡಿದ್ದಾರೆ. ಆಮೇಲೆ ಇದು 3 ತಿಂಗಳು. ಈಗ ಮುಂದಕ್ಕೆ ಜನಗಳು ಈ ಹಬ್ಬಗಳು ಬರ್ತವೆ, ಊರ ಹಬ್ಬಗಳು ಬರ್ತವೆ, ಜನಗಳಿಗೆ ವ್ಯವಹಾರ ಇದಕ್ಕೆ ಫಸ್ಟ್ ಲುಕ್ಸಾಣ ಆಗೋದು ಸಾರ್ವಜನಿಕರಿಗೆ. ವ್ಯವಹಾರಸ್ಥರಿಗೂ ಲುಕ್ಸಾಣ ಆಗುತ್ತೆ. ಆಮೇಲೆ ಸರ್ಕಾರಕ್ಕೆ GST ಬಂದಿಲ್ಲ ಅಂತ ಅವ್ರಿಗೂ ಲುಕ್ಸಾಣ. ಇದೆಲ್ಲ ಇವ್ರಿಗೆ ಬೇಕಾಗಿಲ್ಲ.